ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ವಿರುದ್ಧ ಆಹಾರ ಬಗ್ಗೆ. ಅಂದ್ರೆ ಯಾವ ಆಹಾರ ನಾವು ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದು ನಮ್ಮ ಪ್ರಕೃತಿಗೆ ವಿರುದ್ಧ ಅದಾವ್ರಿ. ಇದಕ್ಕೆ ನಾವು ಇಂಗ್ಲಿಷ್ನಾಗ ಇನ್ಕಂಪ್ಯಾಟಿಬಿಲಿಟಿ ಆಫ್ ಫುಡ್ ಇಲ್ಲ ಇನ್ಕಂಪ್ಯಾಟಬಲ್ ಫುಡ್ ಅಂತಾನೆ ಕರಿತೀವ್ರಿ. ಸೊ ಆಚಾರ್ಯ ಚರಕೆ ಏನದಾರ ನೋಡ್ರಿ, ಅವರು 18 ಪ್ರಕಾರದ್ದು ವಿರುದ್ಧ ಆಹಾರ ಹೇಳ್ಯಾರ್ರಿ. ಸೊ ಆ 18 ಪ್ರಕಾರ ನಾನು ನಿಮ್ಗೆ ಇದ್ರಾಗ ತಿಳಿಸ್ಕೊಡ್ತೀನಿ ರೀ. ಮತ್ತು ವಿರುದ್ಧ ಆಹಾರದಾಗ ಎಕ್ಸೆಪ್ಷನ್ಸ್ ಏನದು ಅವನು ತಿಳಿಸ್ಕೊಡ್ತೀನಿ. ಮತ್ತು ವಿರುದ್ಧ ಆಹಾರ ತಿಂದ್ರೆ ನಮ್ಗೆ ಏನೇನು ರೋಗ ಆಗ್ಬೋದು ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಚಿಕಿತ್ಸೆ ಏನು ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನೆಲ್ A to Z ಈಸಿ ಆಯುರ್ವೇದ. ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮೊದಲಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ವಿರುದ್ಧ ಆಹಾರ ಅಂದ್ರೆ ಏನು. ನೋಡ್ರಿ, ಅಂತ ಆಹಾರ ದ್ರವ್ಯ ನಾವು ಏನರ ಕೂಡಿಸ್ಕೊಂಡು ತಿನ್ನಕೊಂತೀವಿ, ಎದ್ರ ಸಂಬಂಧ ನಮ್ಮ ಶರೀರ ಒಳಗಡೆ ಪ್ರತಿಕೂಲ ವಿಪಾಕ್ತ ಪ್ರಭಾವ ಉತ್ಪನ್ನ ಆಗ್ತೈತಿ. ಅದಕ್ಕೆ ವಿರುದ್ಧ ಆಹಾರ ಅಂತ ಕರಿತೀವ್ರಿ. ಇಲ್ಲಿ ಆಚಾರ್ಯ ಚರಕದವರು 18 ಪ್ರಕಾರದ್ದು ವಿರುದ್ಧ ಆಹಾರ ಹೇಳಿಕೊಟ್ಟಾರ್ರಿ. ಒಂದೊಂದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಒಂದೇದು ಯಾವ್ದಪ್ಪ ಅಂದ್ರೆ ದೇಶ ವಿರುದ್ಧ. ಈಗ ನೋಡ್ರಿ, ನಾವು ಜಂಗಲ್ ದೇಶನಾಗ ಅದೀವಿ, ಅಲ್ಲಿ ನಾವೇನರ ರೂಕ್ಷ ಮತ್ತು ತೀಕ್ಷ್ಣ ದ್ರವ್ಯ ಸೇವನೆ ಮಾಡಕ್ ಕುಂತೀವಿ ಅಂದ್ರೆ ಅದು ದೇಶ ವಿರುದ್ಧ ಆಗುತ್ತಾ. ಮತ್ತು ನಾವು ಅನೂಪ್ ದೇಶದಾಗ ಅದೀವಿ, ಅಲ್ಲಿ ಸ್ನಿಗ್ಧ ಮತ್ತು ಶೀತ ಏನರ ದ್ರವ್ಯ ಸೇವನೆ ಮಾಡಂತೀವಿ ಅಂದ್ರೆ ದೇಶ ವಿರುದ್ಧ ಆಗುತ್ತೆ ರೀ. ಈ ಎರಡನೇದ್ದು ಕಾಲ ವಿರುದ್ಧ. ಕಾಲ ವಿರುದ್ಧ ಅಂದ್ರೆ ನೋಡ್ರಿ, ಈಗ ನಾವು ಶೀತ ಕಾಲದಾಗ ಶೀತಲ್ ರೂಕ್ಷ ಆಹಾರ ಸೇವನೆ ಮಾಡಕ್ ಕುಂತೀವಿ ಅಂದ್ರೆ ಕಾಲ ವಿರುದ್ಧ ಆಗುತ್ತ. ಗ್ರೀಷ್ಮ ಕಾಲದಾಗ ಕಟು ಉಷ್ಣ ಆಹಾರ ಸೇವನೆ ಮಾಡಕ್ ಕುಂತೀವಿ ಅಂದ್ರೆ ಕಾಲ ವಿರುದ್ಧ ಆಗತ್ರಿ. ಈಗ ವಯಸ್ಸಿನ ಪ್ರಕಾರ ಹೋದ್ರೆ ನೋಡ್ರಿ, ಮಕ್ಕಳದಾಗ ಏನಾಗುತ್ತಾ ಕಫ ದೋಷ ಪ್ರಿಡಾಮಿನೆಂಟ್ ಜಾಸ್ತಿ ಇರ್ತೈತ್ರಿ. ಅವ್ರಿಗೆ ನಾವು ಕಫಕರ ಆಹಾರ ಕೊಡಕ್ ಕುಂತೀವಿ ಅಂದ್ರೆ ಅದು ಕಾಲ ವಿರುದ್ಧ. ಅಡಲ್ಟ್ ವ್ಯಕ್ತಿ ಯಾರದಾರ ಅವ್ರಿಗೆ ಪಿತ್ತ ದೋಷ ಡಾಮಿನೆನ್ಸ್ ಇರ್ತೈತ್ರಿ, ಅವ್ರಿಗೆ ನಾವು ಪಿತ್ತ ವೃದ್ಧಿಕರ ಆಹಾರ ಕೊಡಕ್ ಕುಂತೀವಿ ಅಂದ್ರೆ ಅದು ಕಾಲ ವಿರುದ್ಧ. ವೃದ್ಧ ಯಾರಿರ್ತಾರೆ ಮುದುಕರು, ಅವ್ರಿಗೆ ವಾತ ದೋಷ ಡಾಮಿನೆನ್ಸ್ ಇರ್ತೈತ್ರಿ ಮೈಯಾಗ, ಅವ್ರಿಗೆ ನಾವು ವಾತಜ ಆಹಾರ ಕೊಡಕ್ ಕುಂತೀವಿ ಅಂದ್ರೆ ಅದು ಕಾಲ ವಿರುದ್ಧ ಆಗತೈತ್ರಿ. ಈಗ ಇಲ್ಲಿ 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅಗ್ನಿ ವಿರುದ್ಧ. ಸೊ ನೋಡ್ರಿ, ನಾವು ಯಾವಾಗ್ಲೂ ಏನ್ ಆಹಾರ ತೊಗೊಂತೀವಿ, ನಮ್ ಜಠರಾಗ್ನಿ ಎಷ್ಟೈತಿ, ಅದ್ರ ಶಕ್ತಿ ಎಷ್ಟೈತಿ, ಅದ್ರ ಪ್ರಕಾರನ ಸೇವನೆ ಮಾಡ್ಬೇಕ್ರಿ. ಯಾಕಂದ್ರ ನಿಮ್ಮ ಆಹಾರ ಏನ್ ಪಾಚನ ಮಾಡ್ಬೇಕನ್ನೋದು ನಿಮ್ ಜಠರಾಗ್ನಿ ಎಷ್ಟು ತಾಕತ್ ಇರ್ತೈತಿ ಅಷ್ಟ ಅದು ಪಾಚನ ಮಾಡ್ತೈತ್ರಿ. ಈಗ ನಾವು ಯಾವ ವ್ಯಕ್ತಿಗೆ ಮಂದಾಗ್ನಿ ಇದೆ, ಅವನಿಗೆ ಬಹಳ ಗುರು ಆಹಾರ ಹೆವಿ ಫುಡ್ ಕೊಡಕ್ ಕುಂತೀವಿ ಅಂದ್ರೆ ಅದು ಅವನಿಗೆ ಅಗ್ನಿ ವಿರುದ್ಧ ಆಗ್ತೈತಿ. ಯಾರಿಗೆ ತೀಕ್ಷ್ಣ ಅಗ್ನಿ ಇದೆ, ಯಾವ ವ್ಯಕ್ತಿಗೆ ತೀಕ್ಷ್ಣ ಅಗ್ನಿ ಇದೆ, ಅಗ್ನಿ ಬಹಳ ಚಲೋ ಐತಿ, ಅವಾಗ ನಾವು ಒಟ್ಟ ಆಹಾರ ಬಹಳ ಕಡಿಮೆ ಕೊಡಾಕ್ ಕುಂತೀವಿ, ಕಡಿಮೆ ಪ್ರಮಾಣದಾಗ ಕೊಡಾಕ್ ಕುಂತೀವಿ ಅಂದ್ರೆ ಅದು ಅವನಿಗೆ ಅಗ್ನಿ ವಿರುದ್ಧ ಆಗ್ತೈತ್ರಿ. ಇಲ್ಲಿ 4ನೇ ಪಾಯಿಂಟ್ ಏನಪ್ಪಾ ಅಂದ್ರ ಮಾತ್ರ ವಿರುದ್ಧ. ಸೊ ನೋಡ್ರಿ, ಆಹಾರ ಯಾವ ಆಹಾರದಾಗ ಎಷ್ಟು ಪ್ರಮಾಣ ಎದರ್ದಿರ್ಬೇಕು, ಎಷ್ಟು ಪ್ರಮಾಣ ಎದರ್ದಿರ್ಬೇಕು ಅದು ನಮ್ಗೆ ಗೊತ್ತಿರ್ಬೇಕು. ಯಾಕಂದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ತೊಂದರೆ ಆಗಿಬಿಡ್ತೈತ್ರಿ. ಉದಾಹರಣೆ ಹೇಳ್ಬೇಕಂದ್ರ ಈಗ ನೋಡ್ರಿ, ಜೈನ್ ತುಪ್ಪ ಮತ್ತು ಘೃತ ತುಪ್ಪ ಏನಿದೆ, ಜೈನ್ ತುಪ್ಪ ನಾವು ಎರಡು ಸಮ ಪ್ರಮಾಣದ ತಗೋಣಕ್ ಕುಂತೀವಿ ಅಂದ್ರೆ ಅದು ವಿಷ ಆಗಿಬಿಡ್ತೈತ್ರಿ. ಸೊ ಅದರ ಸಂಬಂಧ ನಮ್ಗೆ ಯಾವ ಇಂಗ್ರೀಡಿಯೆಂಟ್ ಎದ್ರ ಜೊತೆ ಕೂಡಿಸ್ಬೇಕು, ಎಷ್ಟು ಪ್ರಮಾಣದ ತಗೋಬೇಕು ಅನ್ನೋದು ಗೊತ್ತಿರ್ಬೇಕ್ರಿ. ಈಗ ಇದ್ರಾಗ 6ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರ ಸಾತ್ಮ್ಯ ವಿರುದ್ಧ. ಸೊ ನೋಡ್ರಿ, ಯಾವ ವ್ಯಕ್ತಿಗೆ ಕಟು ಪಂಜೆಂಟ್ ಮತ್ತು ಉಷ್ಣ ಹಾಟ್ ಫುಡ್ ಸಾತ್ಮೆ ಆಗ್ಬಿಟ್ಟೈತಿ, ಅಂತರಿಗೆ ನೀವು ಏನರ ಸ್ವೀಟ್ ಮಧುರ ಇಲ್ಲ ಶೀತ್ ಕೋಲ್ಡ್ ಕೊಡಕ್ ಕುಂತೀರಂದ್ರ ಅದು ಅವ್ರಿಗೆ ಸಾತ್ಮ್ಯ ವಿರುದ್ಧ ಆಗ್ತೈತ್ರಿ. ಈಗ 6ನೇ ಪಾಯಿಂಟ್ ಏನಪ್ಪಾ ಅಂದ್ರ ಸಂಸ್ಕಾರ ವಿರುದ್ಧ. ನಾವು ಅಡಿಗೆ ಏನ್ ಮಾಡಾವಂತೀವಿ ನೋಡ್ರಿ, ಯಾವ ರೀತಿ ಮಾಡ್ಬೇಕು, ಅದನ್ನ ಮಾಡ್ಲಾರ್ದ ಬೇರೆ ರೀತಿ ಏನಾರ ಮಾಡಾವಂತೀವಿ ಅಂದ್ರೆ ಸಂಸ್ಕಾರ ವಿರುದ್ಧ ಆಗುತ್ತ. ಉದಾಹರಣೆ ಹೇಳ್ಬೇಕಂದ್ರ ಈಗ ನೋಡ್ರಿ, ಪಿಕಾಕ್ ಮಾಂಸ ಏನಿರ್ತೈತಿ, ನವಿಲದ ಮಾಂಸ ಏನಿರ್ತೈತಿ ನೋಡ್ರಿ, ಅದನ್ನ ನಾವ್ ಏನ್ರ ಎರೆಂಡ ತೇಲ ಕ್ಯಾಸ್ಟರ್ ಆಯಿಲ್ ಹಚ್ಚಿ ಫ್ರೈ ಮಾಡಾವಂತೀವಿ ಅಂದ್ರೆ ಸಂಸ್ಕಾರ ವಿರುದ್ಧ. ಈಗ ನಾವು ಮಜ್ಜಿಗೆ ಏನೈತಿ ಅದನ್ನ ಏನ್ರ ಬಾಯ್ಲ್ ಮಾಡಕ್ ಇಟ್ಟಿವಿ ಅಂದ್ರೆ ಅದು ಸಂಸ್ಕಾರ ವಿರುದ್ಧ. ಈಗ ನಾವು ಮೊಸರು ಏನ್ರ ಐತಿ ಅದನ್ನ ಏನ್ರ ಬಿಸಿ ಮಾಡಕ್ ಕುಂತೀವಿ ಅಂದ್ರೆ ಸಂಸ್ಕಾರ ವಿರುದ್ಧ. ಈಗ ನಾವು ಎಣ್ಣೆಯಾಗ ಏನ್ರ ಮೊದ್ಲು ಕರ್ದಿವಿ, ಅದ ಎಣ್ಣೆ ತಗೊಂಡ್ ಮತ್ತೇನ್ರ ಬೇರೆ ವಸ್ತು ಕರಿಯಾಕ್ ಕುಂತೀವಿ ಅಂದ್ರೆ ಅದು ಸಂಸ್ಕಾರ ವಿರುದ್ಧ ಆಗುತ್ತೆ. ಈಗ ನಾವು ಜೈನ್ ತುಪ್ಪ ಏನಿದೆ ಅದನ್ನ ನಾವು ಉಗುರು ಬೆಚ್ಚ ನೀರ್ನ ಹಾಕಕ್ ಕುಂತೀವಿ ಅಂದ್ರೆ ಸಂಸ್ಕಾರ ವಿರುದ್ಧ. ಈಗ ಪಿಜಿಯನ್ ಕಬೂತರ್ ಅಂತಾರಲ್ರಿ, ಅದನ್ನ ನಾವೇನ್ರ ಸರ್ಸೋ ಎಣ್ಣೆಗೆ ಏನ್ರ ಫ್ರೈ ಮಾಡಾಕ್ ಕುಂತೀವಿ ಅಂದ್ರೆ ಅದು ಸಂಸ್ಕಾರ ವಿರುದ್ಧ ಆಗ್ತೈತ್ರಿ. ಈಗ 7ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ವೀರ್ಯ ವಿರುದ್ಧ. ಯಾವ ದ್ರವ್ಯ ನೋಡ್ರಿ ಬೇರೆ ಬೇರೆ ವಿರುದ್ಧ ಇರ್ತಾವ, ಅವ್ನ ಎರಡು ಒಮ್ಮಕ್ಳ ನಾವು ಸೇರಿಸಿ ಏನ್ರ ಬೇರೆದ್ ಏನ್ರ ಮಾಡಾವಂತೀವಿ ಅಂದ್ರೆ ಈಗ ಶೀತ ವೀರ್ಯ ದ್ರವ್ಯ ಉಷ್ಣ ವೀರ್ಯ ದ್ರವ್ಯ ಇರ್ತಾವ, ಎರಡು ಸೇರಿಸಿ ಏನ್ರ ಮಾಡಾವಂತೀವಿ ಅಂದ್ರ
ಅದಕ್ಕೆ ವೀರ್ಯ ವಿರುದ್ಧ ಅಂತಾರ. ಈಗ ಉದಾಹರಣೆ ಹೇಳ್ಬೇಕಂದ್ರ ಇಲ್ಲಿ ನೋಡ್ರಿ, ಚಿಲ್ಚಿಮಾ ಮछली ಅಂದ್ರೆ ಇದು ಒಂದು ವೆರೈಟಿ ಮೀನ ರೀ. ಚಿಲ್ಚಿಮಾ ಮछली ಅಂದ್ರೆ ಇದನ್ನ ನೀವು ಹಾಲ್ ಜೊತೆಗೆ ಏನಾರ ತೋಣ ಅಂತೀರಂದ್ರ ಇದು ವೀರ್ಯ ವಿರುದ್ಧ ಆಗ್ತೈತ್ರಿ. ಯಾಕಂದ್ರೆ ಚಿಲ್ಚಿಮಾ ಮछली ಏನಿದೆ ಇದು ಉಷ್ಣ ವೀರ್ಯ ಇರ್ತೈತಿ, ಹಾಲು ಶೀತ ವೀರ್ಯ ಇರ್ತೈತಿ. ಸೊ ಏನ್ ಒಟ್ಟಿಗೆ ಕೂಡಿಂದ ಏನಾಗುತ್ತಾ ವೀರ್ಯ ವಿರುದ್ಧ ಆಗ್ಬಿಡ್ತೈತ್ರಿ. ಇದು ಏನಾಗುತ್ತಪ್ಪ ಅಂದ್ರೆ ನಿಮ್ ಶ್ರೋತಸ್ ಏನಿರ್ತಾವ ಅದನ್ನ ಅಬ್ಸ್ಟ್ರಕ್ಟ್ ಮಾಡ್ತಾವ, ನಿಮ್ಗ ರಕ್ತ ಸಂಬಂಧಿತ ರೋಗ ಆಗ್ತೈತಿ ಮತ್ತು ಮಲಬದ್ಧತೆ ಸಮಸ್ಯೆ ಕೂಡ ಆಗ್ತೈತ್ರಿ. ಈಗ 8ನೇ ಪಾಯಿಂಟ್ ಏನಪ್ಪಾ ಅಂದ್ರ ಕೋಷ್ಠ ವಿರುದ್ಧ. ನಿಮ್ದು ಕ್ರೂರ ಕೋಷ್ಠ ಐತಂದ್ರ ನಿಮ್ಗ ಮೈಲ್ಡ್ ಪೊಟೆನ್ಸಿ ಪರ್ಗೇಟಿವ್ ಡ್ರಗ್ಸ್ ಕೂಡ ಒಂಥರ, ಉದಾಹರಣೆಗೆ ತ್ರಿವೃತ್ತ, ಅದು ಕೋಷ್ಠ ವಿರುದ್ಧ. ಮೃದು ಕೋಷ್ಠ ನಿಮ್ದೈತಿ, ನಿಮ್ಗ ಹೆವಿ ಪರ್ಗೇಟಿವ್ ಡ್ರಗ್ಸ್ ಕೊಡಾಕ ಒಂಥರ, ಉದಾಹರಣೆಗೆ ಜೈಪಾಲ. ಸೊ ಇದು ಕೋಷ್ಠ ವಿರುದ್ಧ ಆಗ್ತೈತ್ರಿ. ಈಗ 9ನೇ ಪಾಯಿಂಟ್ ಯಾವ್ದಪ್ಪ ಅಂದ್ರ ಅವಸ್ಥಾ ವಿರುದ್ಧ. ಈಗ ನೋಡ್ರಿ, ನೀವೇನ್ರ ಬಹಳ ಜಾಸ್ತಿ ಎಕ್ಸರ್ಸೈಸ್ ಮಾಡಿರಿ, ಇಲ್ಲ ಏನಾರ ಸೆಕ್ಸುವಲ್ ಆಕ್ಟ್ ಮಾಡಿರಿ, ಅದ್ರ ಸಂಬಂಧ ನಿಮ್ ಶರೀರ ಒಳಗಡೆ ವಾತದೋಷ ಹೆಚ್ಚಿಗೆ ಆಗ್ಬಿಟ್ಟೈತಿ. ಅಂತ ಹೊತ್ನ್ಯಾಗ ನಿಮ್ಗೇನ್ರ ವಾತಕರ ಆಹಾರ ಕೊಡಾಕ ಕುಂತಾರಂದ್ರ ಅದು ಅವಸ್ಥಾ ವಿರುದ್ಧ ಆಗ್ತೈತಿ. ಇಲ್ಲ ಯಾವ ವ್ಯಕ್ತಿ ನೋಡ್ರಿ ಬಹಳ ಜಾಸ್ತಿ ನಿದ್ರೆ ಮಾಡ್ತಾನ, ಬಹಳ ಆಲಸಿ ಅದನ್ನ, ಲೇಜಿ ಇರ್ತಾರ, ಅವ್ರಿಗೆ ನೀವು ಕಫಕರ ಆಹಾರ ಕೊಡಾಕ ಕುಂತೀರಂದ್ರ ಅದು ಕೂಡ ಅವಸ್ಥಾ ವಿರುದ್ಧ ಆಗ್ತೈತ್ರಿ. ಈಗ ನಾನು ನಿಮ್ಗೆ 10ನೇ ಪಾಯಿಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ ಕ್ರಮ ವಿರುದ್ಧ. ಅಂದ್ರೆ ಡೈಟಿಕ್ ರೂಲ್ಸ್ ಇರ್ತಾವ್ರಿ, ಅವನ್ನ ನಾವು ಫಾಲೋ ಮಾಡ್ಬೇಕಿರ್ತೈತ್ರಿ. ಯಾವಾಗ ಹೊಟ್ಟೆ ಹಸಿರ್ತೈತಿ ಆವಾಗ ಊಟ ಮಾಡ್ಬೇಕು, ಮತ್ತ ನಾವು ಮೊದಲು ತಿಂದಿದ್ದ ಆಹಾರ ಏನಾರ ಪಾಚನ ಆಗೈತಂದ್ರೆ ಊಟ ಮಾಡ್ಬೇಕು, ಮಲ ಮೂತ್ರ ತ್ಯಾಗ ಮಾಡಾದ್ಮೇಲೆ ಆಹಾರ ಸೇವನೆ ಮಾಡ್ಬೇಕು. ಸೊ ಇವೆಲ್ಲ ರೂಲ್ಸ್ ಇರ್ತಾವ್ರಿ, ಇವ್ ನಾವೇನ್ರ ಫಾಲೋ ಮಾಡ್ಲಿಲ್ಲ ಅಂದ್ರೆ ಕ್ರಮ ವಿರುದ್ಧ ಆಗ್ತೈತ್ರಿ. ಈಗ 11ನೇ ಪಾಯಿಂಟ್ ಏನಪ್ಪಾ ಅಂದ್ರ ಪರಿಹಾರ ವಿರುದ್ಧ, ಪ್ರಾಕ್ಟೀಸ್ ವಿರುದ್ಧ. ಅಂದ್ರೆ ನೋಡ್ರಿ, ನಾವೇನ್ರ ಬಿಸೇದ್ ಏನ್ರ ತಿನ್ನೋಕ್ ಕುಂತೀವಿ, ನಾವು ಹಂದಿ ಮಾಂಸ, ಪಾರ್ಕ್ ಮಾಂಸ ತಿಂದಾದ್ಮೇಲೆ ಬಿಸೇದ್ ಏನ್ರ ತಿನ್ನೋಂತೀವಿ ಅಂದ್ರ ಅದು ಪರಿಹಾರ ವಿರುದ್ಧ ಆಗ್ತೈತ್ರಿ. ನಾವು ತಂಪಂದ ಏನ್ರ ತಿನ್ನಾಕ್ ಕುಂತೀವಿ ತುಪ್ಪ ತಿಂದಾದ್ಮೇಲೆ ಅಂದ್ರ ಇದು ಪರಿಹಾರ ವಿರುದ್ಧ ಆಗ್ತೈತ್ರಿ. 12ನೇದ್ ಏನಪ್ಪಾ ಅಂದ್ರ ಪಾಕ ವಿರುದ್ಧ. ಯಾವಾಗ್ಲೂ ಆಹಾರ ಏನೈತ್ ನೋಡ್ರಿ, ಚಂದಾಗ ಪಾಕ ಆದ್ಮೇಲೆ ತಿನ್ಬೇಕ್ರಿ. ಅಂತ ಆಹಾರ ಒಟ್ಟ ತಿನ್ನಾಕ್ ಹೋಗ್ಬಿಡ್ದು, ಇದ್ರಾಗಿಂತ ಬಹಳ ಕೆಟ್ಟ ನಾತ ಬರಾಕ್ ಕುಂತೈತಿ. ಇಲ್ಲ ಆಹಾರ ಅದು ಇನ್ನು ಚಂದಾಗ ಬೆಂದಿಲ್ಲ, ಪಾಕ ಆಗಿಲ್ಲ ಅಂದ್ರ ಅದನ್ನ ತಿನ್ನಾಕ್ ಹೋಗ್ಬಾರ್ದು. ಇಲ್ಲ ಬಹಳ ಜಾಸ್ತಿ ಓವರ್ ಕುಕ್ ಏನ್ರ ಆಗೈತಂದ್ರ, ಅತಿ ಪಕ್ವ ಏನ್ರ ಆಗೈತಂದ್ರ ಅನ್ ತಿನ್ನಾಕ್ ಹೋಗ್ಬಾರ್ದು. ಇಲ್ಲ ಸುಟ್ಟಿದ್ದ ಏನ್ರ ಆಹಾರ ಇತ್ತಂದ್ರ ಅನ್ ತಿನ್ನಾಕ್ ಹೋಗ್ಬಾರ್ದು. ಇವೆಲ್ಲ ಪಾಕ ವಿರುದ್ಧ ಇರ್ತೇವ್ರಿ. 13ನೇ ಪಾಯಿಂಟ್ ಏನಪ್ಪಾ ಅಂದ್ರ ಸಂಯೋಗ ವಿರುದ್ಧ. ಅಂದ್ರ ಎದ್ರ ಸಂಯೋಗ ನಾವು ಮಾಡಕ್ ಹೋಗ್ಬಾರ್ದು. ಆಮ್ಲ ರಸ ಮತ್ತ ದುಗ್ಧ ಅಂದ್ರ ಹಾಲು, ಇದನ್ನ ನಾವು ಸಂಯೋಗ ಮಾಡಿವಿ ಅಂದ್ರೆ ಇದು ಸಂಯೋಗ ವಿರುದ್ಧ ಆಗ್ತೈತ್ರಿ. ಯಾವ ವಸ್ತುಗಳು ಸಂಯೋಗ ಮಾಡಕ್ ಹೋಗ್ಬಾರ್ದು ಅದು ಸಂಯೋಗ ವಿರುದ್ಧ ಅಂತಾರ್ರಿ. 14ನೇ ಪಾಯಿಂಟ್ ಏನಪ್ಪಾ ಅಂದ್ರ ಹೃದಯ ವಿರುದ್ಧ. ಅಂದ್ರ ಯಾವ ವಸ್ತು, ಯಾವ ಆಹಾರ ನಿಮ್ ಹೃದಯಕ್ಕೆ ಇಷ್ಟ ಇರಂಗಿಲ್ಲ, ಅಪ್ರಿಯ ಅನ್ಸತ್ ನಿಮ್ ಹೃದಯಕ್ಕೆ, ಅವ್ನ್ ತಿನ್ನಾಕ್ ಹೋಗ್ಬಾರ್ದು, ಅದಕ್ಕೆ ಹೃದಯ ವಿರುದ್ಧ ಅಂತ ಕರೀತಾರ. 15ನೇ ಪಾಯಿಂಟ್ ಏನಪ್ಪಾ ಅಂದ್ರ ಸಂಪತ್ತ ವಿರುದ್ಧ. ಯಾವ ಆಹಾರ ದ್ರವ್ಯ ಏನು ಇಮ್ಮೆಚೂರ್ ಅದಾವು, ಅದ್ರೊಳಗಡೆ ರಸ ವೀರ್ಯ ಏನು ಬಂದಿಲ್ಲ, ಇಲ್ಲ ಬಹಳ ಜಾಸ್ತಿ ಓವರ್ ಮೆಚೂರ್ ಅದಾವು, ಇಲ್ಲ ಆಲೆ ಕೆಟ್ಟ ಹೋಗ್ಯವು ಅಂತ ಆಹಾರ ಒಟ್ಟ ಸೇವನೆ ಮಾಡಕ್ ಹೋಗ್ಬಾರ್ದ್ರಿ. 16ನೇ ಪಾಯಿಂಟ್ ಏನಪ್ಪಾ ಅಂದ್ರ ವಿಧಿ ವಿರುದ್ಧ. ಅಂದ್ರ ಯಾವ ವಿಧಿಲಿ ಆಹಾರ ಸೇವನೆ ಮಾಡ್ಲಿಕ್ಕೆ ರೂಲ್ಸ್ ಹೇಳಿದಾರೆ. ರೂಲ್ಸ್ನಾಗ ಏನಿರ್ತಾವಪ್ಪ ಅಂದ್ರ ಯಾವಾಗ್ಲೂ ಬಿಸಿ ಅಡಿಗೆನ ಊಟ ಮಾಡಬೇಕು, ಸ್ನಿಗ್ಧ ಆಹಾರನೇ ಸೇವನೆ ಮಾಡಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಕ್ವಾಂಟಿಟಿದಾಗ ಆಹಾರ ತಿನ್ಬೇಕು, ಹೊಟ್ಟೆ ಹಸ್ತಾಗ ತಿನ್ಬೇಕು, ಜಾಸ್ತಿ ಅವಸರದಾಗ ತಿನ್ನಕ್ ಹೋಗ್ಬಾರ್ದು, ಒಳ್ಳೆ ಸ್ಥಾನದಾಗ ಕುಂತ್ಕೊಂಡು ಊಟ ಮಾಡಬೇಕು. ಜಾಸ್ತಿ ಅವಸರದಾಗ ತಿನ್ನೋದು, ಬಹಳ ಸ್ಲೋ ಹಗುರ್ಕ ಊಟ ಮಾಡೋದು, ಇಲ್ಲ ಊಟ ಮಾಡೋ ಮುಂದೆ ಮಾತಾಡೋದು, ನಗೋದು, ಇವೆಲ್ಲ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಯಾರ್ರಿ. ಸೊ ಇವನ್ನೆಲ್ಲ ನೀವು ಮಾಡಕ್ ಕುಂತೀರಂದ್ರೆ ಇದು ವಿಧಿ ವಿರುದ್ಧ ಆಗ್ತೈತ್ರಿ. ಈಗ 17ನೇ ಪಾಯಿಂಟ್ ಏನಪ್ಪಾ ಅಂದ್ರ ದೋಷ ವಿರುದ್ಧ. ದೋಷ ನೋಡ್ರಿ 3 ಇರ್ತಾವ, ವಾತ ಪಿತ್ತ ಕಫ ಅಂತ. ಈಗ ವಾತಜ ಪ್ರಕೃತಿ ಯಾರಿಗಾರ ಐತಂದ್ರ ಅವ್ರಿಗೆ ನೀವು ವಾತಜ ಆಹಾರ ಕೊಡೋ ಅಂತೀರಂದ್ರ ಅದು ದೋಷ ವಿರುದ್ಧ ಆಗ್ತೈತಿ. ಪಿತ್ತಜ ಪ್ರಕೃತಿ ಯಾರ್ದಾರ ಐತ ಅವ್ರಿಗೆ ನೀವು ಪಿತ್ತಜ ಆಹಾರ ಕೊಡೋ ಅಂತೀರಂದ್ರ ದೋಷ ವಿರುದ್ಧ ಆಗ್ತೈತಿ. ಕಫಜ ಪ್ರಕೃತಿ ಯಾರ್ದಾರ ಐತ ಅವ್ರಿಗೆ ನೀವು ಕಫಜ ಆಹಾರ ಕೊಡೋ ಅಂತೀರಂದ್ರ ಅವ್ರಿಗೆ ಇದು ದೋಷ ವಿರುದ್ಧ ಆಗ್ತೈತ್ರಿ. 18ನೇ ಪಾಯಿಂಟ್ ಏನಪ್ಪಾ ಅಂದ್ರ ಉಪಚಾರ ವಿರುದ್ಧ. ಅಂದ್ರ ಚಿಕಿತ್ಸೆ ವಿರುದ್ಧ ಆಹಾರ ಸೇವನೆ ಮಾಡೋದು. ಈಗ ಏನ್ರ ನೀವು ತುಪ್ಪ ತಿನ್ನವಂತೀರಿ, ತುಪ್ಪ ತಿಂದಾದ್ಮೇಲೆ ನೀವು ತಣ್ಣ ನೀರ್ ಕುಡಿಯಕ್ ಕುಂತೀರಂದ್ರ ಇದು ಏನಾಗುತ್ತಪ್ಪ ಅಂದ್ರ ಉಪಚಾರ ವಿರುದ್ಧ ಆಗ್ತೈತ್ರಿ. ಇಲ್ಲ ನೀವು ಜೇನ್ ತುಪ್ಪ ತಗೊಂಡಿರಿ, ಜೇನ್ ತುಪ್ಪ ತಗೊಂಡಾದ್ಮೇಲೆ ನೀವು ಬಿಸಿನೀರ್ ಕುಡಿಯವಂತೀರಂದ್ರ ಅದು ಕೂಡ ಉಪಚಾರ ವಿರುದ್ಧ ಆಗ್ತೈತ್ರಿ. ಈಗ ವಿರುದ್ಧ ಆಹಾರ ನಾ ನಿಮ್ಗೆ 18 ಇದ್ದು ಪಾಯಿಂಟ್ 18 ತಿಳಿಸಿನ್ರಿ. ಇಲ್ಲೇ ಅದ್ರಾಗ ಸ್ವಲ್ಪ ಎಕ್ಸೆಪ್ಷನ್ಸ್ ಅಂತ ಹೇಳ್ಯಾರ್ರಿ. ಇವು ಎಕ್ಸೆಪ್ಷನ್ಸ್ ಅಂದ್ರೆ ಇವು ವಿರುದ್ಧ ತರ ಕಾಣ್ತೈತೆ, ಆದ್ರೆ ವಿರುದ್ಧ ಅಲ್ಲ ಅಂತ ಆಚಾರ್ಯ ಇಲ್ಲಿ ಎಕ್ಸೆಪ್ಷನ್ಸ್ ಹೇಳ್ಯಾರ. ಏನಪ್ಪಾ ಅಂದ್ರ ಗಾರ್ಲಿಕ್ ಅಂದ್ರ ಬೆಳ್ಳುಳ್ಳಿ ಏನಿದೆ ಇದನ್ನ ನಾವು ಹಾಲ್ ಜೊತೆ ಮಿಕ್ಸ್ ಮಾಡಾಕ್ ಕುಂತೀವಿ ಕ್ಷೀರ ಪಾಕದಾಗ, ಅದು ವಿರುದ್ಧ ಅಲ್ಲ ಅಂತ ಹೇಳ್ಯಾರ್ರಿ. ಮತ್ತ ಮೂಲಂಗಿ ಜ್ಯೂಸ್, ರ್ಯಾಡಿಶ್ ಜ್ಯೂಸ್ ಏನಿದೆ ಅದನ್ನ ಹಾಲ್ ಜೊತೆ ತೊಗೊಂಡಂತಾರಂದ್ರ ಅದು ವಿರುದ್ಧ ಅಲ್ಲ. ಮತ್ತ ಜೇನ್ ತುಪ್ಪ ಏನಿದೆ ಅದನ್ನ ಉಗುರು ಬೆಚ್ಚ ನೀರ್ ಜೊತೆ ತೊಗೊಳಕ್ ಕುಂತೀರಿ ಒಮ್ಮನ ಪ್ರೊಸೀಜರಿಗೆ ಅಂದ್ರ ಅದು ಕೂಡ ವಿರುದ್ಧ ಅಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಾರ್ರಿ.
ಈಗ ನೋಡ್ರಿ ಇಷ್ಟತನ ನಾನು ನಿಮ್ಗೆ ವಿರುದ್ಧ ಆಹಾರ ಬಗ್ಗೆ ಹೇಳ್ಕೊಟ್ಟೇನಿ. ಸೊ ವಿರುದ್ಧ ಆಹಾರ ನೀವೇನಾರ ತಗೊಳಕ್ ಕುಂತೀರಿ, ನಿತ್ಯ ಸೇವನೆ ಮಾಡಕ್ ಕುಂತೀರಿ ಅಂದ್ರ ನಿಮ್ಗೆ ಏನೇನ್ ರೋಗ ಬರ್ಬೋದು ಅಂತ ನೋಡ್ರಿ. ಇಲ್ಲಿ ಆಯುರ್ವೇದ ಏನ್ ತಿಳಿಸ್ಯಾರಂದ್ರ ನಿಮ್ಗ ನಪುಂಸಕ್ತ, ಪುರುಷರಿಗೆ ನಪುಂಸಕ್ತೆ ಸಮಸ್ಯೆ ಆಗ್ಬೋದು, ಕಣ್ಣಿನ ದೃಷ್ಟಿ ಹೋಗ್ಬೋದು, ನಿಮ್ಗ ವಿಸರ್ಪ ತ್ವಚಾ ಸಂಬಂಧಿತ ರೋಗ ಇದೆ ವಿಸರ್ಪ ಅಂದ್ರ ಅದು ಆಗ್ಬೋದು, ಇಲ್ಲ ಹೊಟ್ಟೆ ನೀರು ತುಂಬ್ಕೋಬಹುದು, ಮೆಂಟಲ್ ಡಿಸಾರ್ಡರ್ಸ್ ಆಗ್ಬೋದು, ಮಾನಸಿಕ ಕಾಯಿಲೆ ಬರ್ಬೋದು, ಗುದದಾಗ ನಿಮ್ಗ ಫಿಸ್ಟುಲೈನ್ ಏನೋ ಆಗ್ಬೋದು, ಚಕ್ರ ಬರ್ಬೋದು, ಹೊಟ್ಟಿ ಬಹಳ ದೊಡ್ಡದಾಗ್ಬೋದು, ಇಲ್ಲ ನಿಮ್ದು ಗಂಟ್ಲ ಏನಿದೆ ಅದ್ರ ಒಳಗಡೆ ಅಬ್ಸ್ಟ್ರಕ್ಷನ್ ಆಗ್ಬೋದು, ಮೈಯಾಗ ರಕ್ತದ ಅಂಶ ಕಡಿಮೆ ಆಗ್ಬೋದು, ತ್ವಚಾ ಸಂಬಂಧಿತ ಏನೋ ರೋಗ ಅದ ನೋಡ್ರಿ ನಿಮ್ಗ ವಿರುದ್ಧ ಆಹಾರ ತಿಂದ್ರನೇ ಬರ್ತೈತಿ. ಮತ್ ಇವತ್ತಿನ ಕಾಲನ ನಾವು ಏನೇನ್ ವಿರುದ್ಧ ಆಹಾರ ತಿನ್ನಕ್ ಕುಂತೀವಿ ನಾವು ಅದ್ರ ಸಂಬಂಧ ಬಹಳಷ್ಟು ತ್ವಚಾ ಸಂಬಂಧಿತ ರೋಗ ಎಲ್ಲರಿಗೂ ಬರಾಕುಂತಾವ್ರಿ. ಉದಾಹರಣೆಗೆ ಬಿಟಿಲಿಗೋ ನಿಮ್ಗೆ ಬಿಳುಪು ಏನ್ ಬರ್ತೈತೆ ನೋಡ್ರಿ ಅದು, ಇಲ್ಲ ನಿಮ್ಗೆ ಎಸಿಡಿಟಿ ಆಮ್ಲಪಿತ್ತ ಸಮಸ್ಯೆ ಆಗೋದು, ಜ್ವರ ಬರೋದು, ಎಲರ್ಜಿಕ್ ರೈನೈಟಿಸ್ ಆಗೋದು, ಮತ್ತು ಮಹಿಳೆಯರಿಗೆ ಬಾಂಜುಪನ ಅಂದ್ರೆ ಮಕ್ಕಳಾಗ್ಲಾರ್ದಂಗ ಇರೋದು, ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ ಮೃತ್ಯು ಕೂಡ ಆಗ್ತೈತ್ರಿ. ಸೊ ಇವೆಲ್ಲ ಸಮಸ್ಯೆ ನೀವು ವಿರುದ್ಧ ಆಹಾರ ತಿನ್ನಾಗ ಕುಂತಾರಂದ್ರೆ ನಿಮ್ಗೆ ಆಗ್ತೈತ ಅಂತ ತಿಳಿಸ್ಕೊಟ್ಟಾರ್ರಿ. ಈಗ ಆಚಾರ್ಯ ಚರಕದವ್ರು ಇದ್ರ ಚಿಕಿತ್ಸೆ ಏನು, ಟ್ರೀಟ್ಮೆಂಟ್ ಏನಂತ ಇಲ್ಲಿ ಹೇಳ್ಕೊಟ್ಟಾರ ಅಂದ್ರೆ ನೋಡ್ರಿ, ಒಂದೇದೇನಪ್ಪಾ ಅಂದ್ರೆ ನಿಧಾನ ಪರಿವರ್ಜನ ಅಂತ ಹೇಳ್ಯಾರ್ರಿ. ಅಂದ್ರ ನೀವು ಏನು ವಿರುದ್ಧ ಆಹಾರ ತಿನ್ನಕ್ ಕುಂತೀರಿ ಮತ್ ಅದನ್ನ ಐಡೆಂಟಿಫೈ ಮಾಡ್ರಿ, ಹೌದು ಇದನ್ನ ವಿರುದ್ಧ ತಿನ್ನಂತ ಮತ್ ಅದನ್ನ ತಿನ್ನೋದ್ ಬಿಡ್ರಿ. ಅಂದ್ರೆ ಯಾವ ಪಾಸಿಟಿವ್ ಫ್ಯಾಕ್ಟರ್ ಅದಾವ ಅವ್ ನೀವು ಬಿಡಬೇಕು, ನಿಧಾನ ಪರಿವರ್ಜನ. ಎರಡನೇದು ನಿಮ್ ಡಾಕ್ಟರ್ ಗೈಡೆನ್ಸ್ ನಾಗ ವಮನ, ವಿರೇಚನ, ತೀಕ್ಷ್ಣ ನಶ್ಯ ಪ್ರೊಸೀಜರ್ ಮಾಡಿಸ್ಕೊಂಡ್ರೆ ಇದು ಟ್ರೀಟ್ಮೆಂಟ್ ಆಗ್ತೈತ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾನು ವಿರುದ್ಧ ಆಹಾರ ಬಗ್ಗೆ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಆಯುರ್ವೇದಿಕ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವು. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.